ಕಿಡ್ನಾಪ್ ಮಾಡಿ ನನ್ನ ಕರ್ಕೊಂಡೋಗಿ ಒಂದು ಕಡೆ ಕೂಡಾಕ್ತಾರೆ. ಕೂಡಾಕಿ ನನ್ನ ಫೈಲ್ ಅಲ್ಲಿ ಅಂತ ಹಾಕೊಂಡು ಚೆನ್ನಾಗಿ ಹೊಡಿತಾರೆ ಮಾಮ್. ಅಂಡ್ ನನ್ನ ಬಾಡಿಯಿಂದ ಬರೋ ಬ್ಲಡ್ ಡಮ್ಮಿ ಅಲ್ಲ ಮಾಮ್, ಇಟ್ ವಿಲ್ ಬಿ ಅ ರಿಯಲ್ ಬ್ಲಡ್. ಯಾಕೆ ಅಂತಂದ್ರೆ ನನ್ನನ್ನು ಕೂಡಾಕಿರೋ ಜಾಗದಲ್ಲಿ ಒಂದು CC ಕ್ಯಾಮ್ರಾ ಇರುತ್ತೆ. ಸೊ ಬ್ಲಡ್ ರಿಯಲ್ ಆಗಿ ಇರ್ಬೇಕಲ್ವಾ. ಅಂಡ್ ನನ್ನ ಸ್ಕ್ರೀನ್ ಪ್ಲೇಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನನಗೆ ಚೆನ್ನಾಗಿ ಹೊಡೆದಾಕಿ ಒಂದು ಚೇರ್ಗೆ ಕಟ್ ಹಾಕಿರ್ತಾರೆ. ನಾನು ಅಳ್ಳಾಡಕ್ಕೆ ಆಗ್ತಿರಲ್ಲ. ನೆಕ್ಸ್ಟ್ ನಂದೇ ಮೊಬೈಲ್ ತಗೊಂಡು ಮಲ್ಲಿಗೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲಲ್ಲಿ ನನಗೆ ಚೆನ್ನಾಗಿ ಹೊಡೆದಿರೋದನ್ನು ನೋಡ್ತಿದ್ದ ಮಲ್ಲಿ ಶಾಕ್ ಆಗ್ತಾರೆ. ಒದ್ದಾಡ್ತಾಳೆ. ಏನ್ರಿ ಆಯ್ತು ನಿಮ್ಗೆ? ಯಾರು ಹೀಗೆಲ್ಲ ಮಾಡಿರೋದು? ಏನ್ರಿ ಬೇಕಂತೆ ಅವ್ರಿಗೆ ಅಂತ ಗೋಳಾಡ್ತಾಳೆ ಮಾಮ್. ನನಗೂ ಅದೇ ಅಲ್ವಾ ಬೇಕಾಗಿರೋದು. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಮಲ್ಲಿ ಇದೊಂದು ಬಿಸ್ನೆಸ್ ರಿಲೇಟೆಡ್ ಕಿಡ್ನಾಪ್ ಮಲ್ಲಿ. ಇವರು ಯಾವುದೋ ಒಂದು ಫೈಲ್ಗೋಸ್ಕರ ನನ್ನ ಕಿಡ್ನಾಪ್ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ ಮಲ್ಲಿ. ಅವ್ರಿಗೆ ಒಂದು ಫೈಲ್ ಬೇಕಂತ. ಆ ಫೈಲು ಮನೇಲಿ ಅಣ್ಣನ ರೂಮಲ್ಲಿ ಇದೆ ಮಲ್ಲಿ. ಆ ಫೈಲ್ನ ಆದಷ್ಟು ಬೇಗ ತಗೊಂಡು ನಾನು ಇರೋ ಜಾಗಕ್ಕೆ ಓಡೋಡಿ ಬಾ ಮಲ್ಲಿ ಅಂತೀನಿ. ಅವಳು ಪಾಪ ಏನು ಮಾಡೋಕ್ಕಾಗದೆ ವಿಧಿ ಇಲ್ಲದೆ ಮನೆ ತುಂಬ ಎಲ್ಲರನ್ನೂ ಕೂಗ್ಕೊಂಡು ಓಡಾಡ್ತಾಳೆ. ಆದರೆ ಆ ಟೈಮಲ್ಲಿ ನೀವು ಯಾರು ಮನೇಲಿರಬಾರ್ದು. ವಿಧಿ ಇಲ್ಲದೆ ಪಾಪ ಮಲ್ಲಿ ಫೈಲ್ನ ಎತ್ಕೊಂಡು ಒಬ್ಳೆ ನಾನಿರೋ ಜಾಗಕ್ಕೆ ಬರ್ತಾರೆ. ಆ ಫೈಲ್ನ ತಂದು ನಮ್ಮ ಹುಡುಗರು ಕೈ ಕೊಟ್ಟು, ತಗೊಳ್ಳಿ ನಿಮ್ಮ ಫೈಲು, ನಿಮಗೆ ಬೇಕಾಗಿದ್ದಿದೆ ಅಲ್ವಾ, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಅಂತ ಗೋಳಾಡ್ತಾಳೆ. ಕಾಲು ಹಿಡ್ಕೋತೀನಿ ಅಂತಾಳೆ. ಆಗ ಒಂದು ಚಿಕ್ಕ ಟ್ವಿಸ್ಟ್. ಆ ಫೈಲ್ನ ನೋಡ್ತಿದ್ದ ನಮ್ಮ ಹುಡುಗರು, ಇದಲ್ವಲ್ಲ ನಾನು ಕೇಳಿದ ಫೈಲ್, ನಾವು ಕೇಳಿದ್ದು ಫೈಲ್ ಇದಲ್ಲ, ಇದು ಒರಿಜಿನಲ್ ಫೈಲ್ ಅಲ್ಲ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರ ಅಂತ ಇಬ್ರಿಗೂ ಮತ್ತೆ ಚೆನ್ನಾಗಿ ಹೊಡಿತಾರೆ ಮಾವು. ನನಗಂತೂ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ, ಮತ್ತೆ ಹೊಡಿತಾರೆ. ಆದ್ರೆ ಮಲ್ಲಿಗೆ ನಾರ್ಮಲಿ ಸಾಯೋ ಹಾಗೆ ಹೊಡಿತಾರೆ. ಹೊಟ್ಟೆಲಿ ಮಗುನಿಟ್ಕೊಂಡಿರೋ ಮಲ್ಲಿ ಆ ಏಟನ್ನ ತಿನ್ನಕ್ಕಾಗದೆ ಅಲ್ಲೇ ಒದ್ದಾಡಿ ನರಳಿ ಪ್ರಾಣ ಬಿಡ್ತಾರೆ. ಆಬ್ವಿಯಸ್ಲಿ ಬಿಗ್ ಬ್ರೋ ಮತ್ತೆ ಭೂಮಿಕಾ ಅಲ್ಲಿಂದ ಬರ್ತಿದ್ದ ಹಾಗೆ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಎಂಕ್ವೈರಿಲಿ ನಾನು ತಗ್ಲಾಕೊಳ್ಳಲ್ಲ. ಯಾಕಂದ್ರೆ ಇಷ್ಟು ನ್ಯಾಚುರಲ್ ಆಗಿ ನಡೆದಿರುತ್ತಲ್ಲ ಮಾವು. ಅದಕ್ಕೆ ಪ್ರೂಫು CCTV. ಹೌಸ್ ಮೈ ಪ್ಲಾನ್ ಮಾಮ್? ಗುಡ್ ಪ್ಲಾನ್ ಚೆನ್ನಾಗೇ ಮಾಡಿದ್ಯಾ. ಆದರೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ನಿನಗೆ ಕಾನ್ಫಿಡೆನ್ಸ್ ಇದೆಯಾ? ಇಷ್ಟು ಹೇಳಿದ್ಮೇಲೂ ಕೇಳ್ತಿಯಲ್ಲ ಮಾಮ್, ಡೌಟೇ ಬೇಡ. ನೋಡಿದೆ ಸಿಸ್ಟರ್, ಇದು ಎಲ್ಲಿ ಬದಲಾಗೋದ್ನು ಅಂತ ಇಬ್ರು ಭಯ ಪಡ್ತಾ ಇದ್ವಾ. ಬದಲಾಗಿದ್ದು ಬಣ್ಣ ಮಾತ್ರ, ಬುದ್ಧಿ ಅಲ್ಲ ಅಂತ ತೋರಿಸ್ಬಿಟ್ಟ. ನಿನಗೆ ಖುಷಿನಾ? ಸಮಾಧಾನನಾ? ಮನೆ ಹೇಗಿದೆ? ವಾವ್, ತುಂಬಾನೇ ಆರ್ಟಿಸ್ಟಿಕ್ ಆಗಿದೆ. ಇಷ್ಟೊಂದು ಜನ ಕೆಲಸದವರಿದ್ರು, ಯಾರು ಕಾಣಿಸ್ತಾ ಇಲ್ವಲ್ಲ? ಬನ್ನಿ ಅಲ್ಲಿ ನೋಡೋಣ. ಅರೆ, ಆ ಮನೆ ತರ ಈ ಮನೆಯಲ್ಲೂ ಗಣೇಶ ಇದೆ. ಹಾ, ಇದರಿಂದ ಇನ್ಸ್ಪೈರ್ ಆಗಿದೆ ಅಲ್ಲಿ ಗಣೇಶ ಮಾಡಿಸಿ. ಬನ್ನಿ. ಅಲ್ಲ ಅಕ್ಕರೆ, ಹುಷಾರಾಗಿ ಹೋದ್ರಾ? ಹೋಗಿ ತಲುಪದ್ರಾ? ಹಾ, ಈಗ ತಾನೇ ಬಂದ್ ಸೇರಿದ್ವಿ. ನೀನ್ ಹೇಳು, ನೀನೇನ್ ಮಾಡ್ತಿದ್ಯಾ? ಅಯ್ಯೋ, ಏನ್ ಮಾಡೋದು ಅಕ್ಕರೆ. ನೋಡಿ, ನೀವು ಹೋಗಿನ್ನೂ ಅರ್ಧ ದಿನ ಆಗಿಲ್ಲ, ಆಗ್ಲೇ ಒಂಥರ ಬೋರ್ ಹೊಡಿತೈತೆ. ಮನೆ ಎಲ್ಲ ಒಂಥರ ಬಣ ಅಂತ ಐತೆ. ನನ್ ಬಿಡಿ, ನಿಮ್ ಕತೆ ಹೇಳಿ. ಎಸ್ಟೇಟ್ ಎಲ್ಲ ಹೆಂಗೈತೆ? ಸಂದಾಗೈತಾ? ಹೇಳಿದ್ನಲ್ಲ, ಈಗ ತಾನೇ ಬಂದ್ವಿ. ಬಟ್ ಬರ್ತಾ ದಾರಿಯಲ್ಲಿ ನೋಡ್ಕೊಂಡು ಬಂದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗಿ ನೋಡ್ತೀವಿ ಏನೇನಿದೆ ಅಂತ. ಸರಿ, ನೀನ್ ಹೇಳು, ನಿಂದು ಊಟ ಆಯ್ತಾ? ನಿನ್ನ ನಂಬಕ್ಕಾಗಲ್ಲ, ನಾನಿಲ್ಲ ಅನ್ಬಿಟ್ಟು ಊಟ ಗಿಟ ಎಲ್ಲ ಬಿಟ್ಟು ಕೂತಿರ್ತೀಯ. ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ನೀವ್ ಹೇಳೋದ್ ನಿಜಾನೇ ಅಕ್ಕರೆ. ನೀವು ಹೋದ್ಮೇಲೆ ನನಗೆ ಊಟ ಮಾಡೋ ಮನ್ಸೇ ಹೊಂಟೋಯ್ತು. ಹಂಗೆ ಕೂತಿದ್ದೆ. ಆಮೇಲೆ
ಅವರೇ ಬಂದು ನನಗೆ ಸಮಾಧಾನ ಮಾಡಿ ಊಟ ಮಾಡಿಸಿರು. ಏನು ಜಯದೇವ್ ಅವ್ರು ಮಾಡಿಸಿದ್ರಾ? ಹ್ಞೂ ಅಕ್ಕರೆ, ಈ ಒಳ್ಳೆ ಚಿಕ್ಕ ಮಕ್ಳಿಗೆ ಊಟ ಮಾಡಿಸ್ತಾರಲ್ಲ ಹಂಗೆ ಪ್ರೀತಿಯಿಂದ ಊಟ ಮಾಡಿಸಿರು. ಮೊದಲು ಅವರೆಯ ರುಚಿ ನೋಡಿ ಆಮೇಲೆ ನನಗೆ ತಿನ್ಸಿದ್ರು. ಓ ಹಾಗೆಲ್ಲ ಮಾಡಿದ್ರಾ? ಹ್ಞೂ ಅಷ್ಟೇ ಅಲ್ಲ, ಅದ್ಗೆ ಹಿಂಗೆಲ್ಲ ಮಾಡಿದ್ ಒಳ್ಳೇದೇ ಆಯ್ತು. ಅವ್ರೇನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡಿರ್ತಾರೆ ಅಂತ ನಿಮ್ ಬಗ್ಗೆ ತುಂಬಾನೇ ಒಳ್ಳೆ ಮಾತಾಡಿದ್ರು. ಅವ್ರಿಗೆ ನೀವಂದ್ರೆ ತುಂಬಾ ಗೌರವ. ಅವ್ರಿಗೆ ನೀವೇನು ಅಂತ ಇವಾಗ ಅರ್ಥ ಆಗೈತೆ. ಹಂಗಂತ ನಂತಾವ್ ಅವಾಗವಾಗ ಹೇಳ್ತಿರ್ತಾರೆ. ಏನೋ ನೀವಿಬ್ರು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ಹೌದು, ಜಯದೇವ್ ಅವರೆಲ್ಲಿ? ವಾ ಅವ್ರಾ? ಅವ್ರು ಇವಾಗಿನ ಆಫೀಸ್ಗೋದ್ರು ಅಕ್ಕರೆ. ಸರಿ, ನಾನು ಮತ್ತೆ ಮಾಡ್ತೀನಿ ನಿಮಗೆ. ಹುಷಾರು, ಬಾಯ್. ಸರಿ ಅಕ್ಕರೆ, ಆಯ್ತು. ನಾನೆಲ್ಲೂ ಹೋಗಿಲ್ಲ ಮಲ್ಲಿ, ಇಲ್ಲೇ ಸೈಡ್ ವಿಂಗಲ್ಲೇ ನಿಂತಿದ್ದೀನಿ. ಇಲ್ಲೇ ನಿಂತು ನೀನು ಫೋನಲ್ಲಿ ಹೇಳೋದನ್ನೆಲ್ಲ ನೀಟಾಗಿ ಕೇಳಿಸ್ಕೊಂಡಿದ್ದೆ. ನೀನು ನಿಮ್ಮ ಅಕ್ಕನ ಹತ್ರ ನನ್ನ ಬಗ್ಗೆ ಹೇಳಿದ್ದನ್ನ ಕೇಳಿ ನನಗೆ ಫುಲ್ ಖುಷಿ ಆಗೋಯ್ತು. ಹೀಗಾಗ್ಲಿ ಅಂತಾನೆ ಅಲ್ವಾ ಮಲ್ಲಿ ನಾನು ಕಾಯ್ತಾ ಇದ್ದಿದ್ದು. ಡ್ರಾಮಾ ಮಲ್ಲಿ, ಎಲ್ಲ ಬರೀ ಡ್ರಾಮಾ.